ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಅವಳು ಚಪ್ಲಿಲ್ ಹೊಡಿಬೇಕು ಅಂತ ಅನ್ಕೊಂಡ್ಲು. ನಾನು ಹೊಡೆದೇ ಬಿಡ್ತೀನಿ. ಯಾನೆ ಸುಸ್ತಾಗೈತೆ, ಒಂಚೂರೇ ಚೂರು ಗಂಜಿ ಕುಡಿತೀನಿ, ಕೊಡು ಕಾಂಚನ. ಸ್ಯಾನೆ ಸುಸ್ತಾಯ್ತ ಅದಕ್ಕೆ. ಕುಡಿ ತಕ ಕುಡಿ ಕುಡಿ. ಪಾಪ ನೀನ್ ನೋಡಿದ್ರೆ ನನ್ನ ಕಳ್ಳು ಕಿವುಚ್ ಬಂದಂಗ ಆತೈತೆ. ಏನೋ ಈ ಸುಖ ಸುಪ್ಪತ್ತಿಗೆ ಇಲ್ಲ ನೀನು ಪಡ್ಕೊಳ್ಳೋದ್ರಾಗೆ ನಂದೂ ಪಾಲದೆ, ನನ್ನಿನೇನು ಅನ್ನೋವಂಗೆ ಇಲ್ಲ ಅಂತ ಜಂಬ ಕೊಚ್ಕೊಂಡು ನನಗೆ ಸವಾಲು ಹಾಕದೆ, ನನ್ನ ಮಗ ಮಯಸ್ಸನ್ನ ದಾಳ ಮಾಡಿಕೊಂಡು ರಂಗೇಗೌಡನ ವಿರುದ್ಧ ನನ್ನ ಎತ್ತು ಕಟ್ಟಕ್ಕೆ ನೋಡಿದ್ದೆ ಅಲ್ಲ, ಆ ದರ್ಪ ಈಗೆಲ್ಲೋಯ್ತು. ಬೆರಳು ಮೀರಿ ಉಗುರು ಬೆಳೆದ್ರೆ ಏನು ಮಾಡ್ತೀವಿ ಅವಳು? ಕತ್ತರಿಸಾಕ್ತೀವಿ. ಹಂಗೆ ನೀವೂವೆ ನನ್ನ ರಕ್ಷಣೆಗೆ ಅಂತ ಅನ್ನ ಹಾಕಿ ಬೆಳೆಸ್ಕೊಂಡಿರೋ ಉಗುರಿದ್ದಂಗೆ ನಾನು ಇವಳದಷ್ಟೇ ಬೆಳಿಬೇಕು. ನನ್ನನ್ನು ಮೀರಿ ಬೆಳೆದ್ರೆ ಇದೇ ಗತಿನೇ ಆಗದು. ತಂಗ್ಯವ್ವ, ಈ ಆಡ್ತಾಗೆ ನಂದೇನು ತೆಪ್ಪಿಲ್ಲ ತಂಗ್ಯವ್ವ. ನಾನು ಮುಕ್ತ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಕೊಂಡ್ರೆ ಪರವಾಗಿರ್ತಿಲ್ಲ ತಂಗ್ಯವ್ವ. ಇಲ್ಲಿ ನಾರ್ ಜೊತೆ ಹೂವು ನರ್ಕಕ್ಕೆ ಸೇರ್ಕೊಂಡಂಗೆ ಆಗದೆ ಪರಿಸ್ಥಿತಿ. ಅಡ್ಕತ್ತಿನಾಗ ಸಿಕ್ಕಾಕೊಂಡ್ಬಿಟ್ಟಿದ್ರಿ ಕಟ್ ತೆಗ್ಯವ್ವ. ನನ್ನ ಮಾತ್ರ ಹೆಂಗಾರ ಮಾಡಿದ್ರಿಂದ ಪಾರ್ ಮಾಡ್ಬಿಡು ತೆಗ್ಯವ್ವ. ನೀನೇನು ಮಾಡದೆ ಇದ್ದಿದ್ಕೆಯ ನಿನ್ನ ಕೈಗೂ ಪರ್ಕೆ ಮರ ಕೊಟ್ಟಿರೋದು. ಮುದ್ದಾಗಿದ್ಲು ನಾನು ಎಂಥವಳು ಅಂತ ನೋಡಿರೋ ನೀನು, ನಿನ್ನ ಎಂಡ್ರು ನನ್ನ ವಿರುದ್ಧ ಹೆಜ್ಜೆ ಇಕ್ತವಳೆ ಅಂತ ಗೊತ್ತಾಗ್ತಿದ್ದಂಗೆ ಅವಳನ್ನ ತಡಿಬೇಕಿತ್ತು ತಾನೆ. ಅದನ್ನ ಬಿಟ್ಟು ನೀನು ತಮಾಷೆ ನೋಡ್ತಾ ನಿಂತಿದ್ದೆ ಅನ್ಯಾಕೆ ನಿನಗೂ ಸಮನಾಗಿ ಶಿಕ್ಷೆ ಸಿಗ್ಬೇಕು ತಾನೆ. ಸಿಕ್ಕದಲ್ಲ, ಅನುಭವಿಸು. ಏನೋ ಆಗತ್ತೆ ಅನ್ಕೊಳ್ವಿ, ಇನ್ನೇನೋ ಆಗೋಯ್ತಲ್ಲ ಮಗ. ಕಾಂಚನ ಈಗ ಶಾನೆ ಹುಷಾರಾಗ್ಬಿಟ್ಟವಳೆ. ನಮ್ಮ ಕಡೆ ಆಗತ್ತೆ ಅಂತ ಅನ್ಕೊಂಡಿದ್ದ ಆಟವ ಕೊನೆಯ ಕ್ಷಣದಾಗ ತನ್ನ ಕಡೆ ತಿರ್ಗಿಸ್ಕೊಂಡ್ಬಿಟ್ಲಲ್ಲ. ಏನ್ ಮುದ್ಕಿ, ನಿನಗ ಅರ್ಥ ಆಗಿದ್ದು ನಿನ್ ಮಗನಿಗೆ ಅರ್ಥ ಆಗ್ನಿಲ್ವೇ? ಪಾಪ ನೀನೇ ಸರಿಯಾಗಿ ಅರ್ಥ ಮಾಡಿಸಿ ಹೇಳು. ಯಾಕೆ ಸುಮ್ಕೆ ಬಂಡೆಗೆ ಗುದ್ಕೊಂಡು ತಲೆ ನೈಸ್ಕೊಂತೀರಾ? ನಿಮ್ಮ ಜೊತೆಗೆ ಆ ಐಶ್ವರ್ಯ ಅನ್ನೋ ಎಳೆ ನಿಂಬೆಕಾಯಿನ ಬೇರೆ ಜೊತೆಗೆ ಹಾಕೊಳಕ್ ನೋಡ್ತಿದ್ದೀರಾ. ಅವಳು ಆಟ ಸುಲಭಕ್ಕೆ ನಿಮ್ಮನ್ನು ನೆಂಬಕ್ಕಿಲ್ಲ. ಹಂಗೆ ನಾನು ಏನು ಅನ್ನೋದ್ರ ಜಾಡ್ನೂ ಹಿಡಿಯೋಕ್ಕಾಗಕ್ಕಿಲ್ಲ.
ಇನ್ನೂ ಯಾಕೆ ಭ್ರಮೆನಾಗಿದೀಯಾ ಕಾಂಚನ? ಐಶ್ವರ್ಯ ಹೇಳಿದ್ದು ನಿಂಗೆ ಅರ್ಥ ಆಗ್ಲಿಲ್ವಾ? ಕಮಲಿ ಬಸರಿ ಅನ್ನೋ ಬಿಲ್ ಬಿಟ್ಟಿರೋ ಬಾಣ ಮುದ್ದೇಗೌಡ ಸರೋಜ ಅನ್ನೋ ಗೊತ್ತಾಗಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಿಸಿದ್ದೀನಿ ಅಂತ ಹೇಳ್ದೆಲ್ಲ ನೀನು. ಈ ಮುದ್ದೇಗೌಡ ಸರೋಜ ಅನ್ನೋ ಬಾಣ ಬಿಟ್ಟಿರೋ ಬಿಲ್ಲು ನೀನು ಅಂತ ಗೊತ್ತಾದ್ಮೇಲೆ ನಿಂಗೂ ಶಿಕ್ಷೆ ಆಗದೆಯಾ? ಕಾಂಚನ, ನೀನು ಅಹಂಕಾರದ ಪರ್ವದ ಕೊನೆಗಾಲದಲ್ಲಿದೆಯಾ ಅನ್ನೋದನ್ನ ನೆನಪಿನಾಗಿಟ್ಕ. ಭ್ರಮೆ ಇರೋದು ನಂಗಲ್ಲ, ನಿಮಗೆ. ಈ ಮುದುಕಿ ಉಪವಾಸ ಇದ್ದು ಐಶ್ವರ್ಯನ ಒಲಿಸ್ಕೋಬೇಕು ಅಂದಾಗಲೇ ನೀವು ಅವಳನ್ನ ಮುಂದಕ್ಕೆ ಮಡಿಕೊಂಡು ನಾಟಕ ಆಡಕ್ಕೆ ಶುರು ಮಾಡಿದ್ದೀರಾ ಅನ್ನೋ ಅನುಮಾನ ನಂಗೆ ಶುರುವಾಗಿತ್ತು. ಆಗಲೇ ನಿಮ್ಮ ಕಣ್ಣಿಟ್ಟು ನಾನು ನನ್ನ ಆಟ ಶುರು ಮಾಡಿದೆ. ನಿಮ್ಮ ಆಟನ ನಾನು ಇಷ್ಟಪಟ್ಟಾಗ ಮುಗಿಸ್ದೆ. ಆದರೂ ನನ್ನ ಗೆಲುವನ್ನ ನಿಮ್ಮದು ಅಂತ ತಿಳ್ಕೊಂಡು ಬೀಗ್ತಾ ಇದ್ದೀರಲ್ಲ, ಇದನ್ನ ನೋಡಿ ನೆಗಬೇಕೋ ಅಳಬೇಕೋ ಗೊತ್ತಾಯ್ತಾ ಇಲ್ಲ. ನಗು, ನಗಕ್ಕೇನು ಕಾಸೆ ಕೊಡಬೇಕು? ಮುಂದೆಲ್ಲಾನು ಕಳ್ಕೊಂಡು ಆಳ್ತಾನೆ ಇರ್ಬೇಕಾಯ್ತದೆ. ಹುಲ್ಲಿ ಗಂಟ ನಗ್ತಾನೆ ಇರು. ನೀನ್ ಕಟ್ಟಿರೋ ಕೋಟೆಯ ಮೊದಲನೇ ಕಲ್ಲು ಮಹೇಶ ಕೈ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕುಂತವನೆ. ಇನ್ನೆರಡು ಕಲ್ಲು ಒಟ್ಟಿಗೆ ಸೇರವೆ. ಆ ಬಂಡೆ ಹೊಡೆಯೋ ಕರಿಯನ್ನ ಹಿಡಿಬೇಕು ಅಂತಾನೆ ಗೆಡ್ಡ ತೋಡೂ ಆಗದೆ. ಅವನು ಸಿಕ್ಕಾಕೊಂಡ್ರೆ ನೀನ್ ಯಾವ ಬೀದಿ ಕಲ್ಲಾಯ್ತೀಯ ಅನ್ನೋ ತೀರ್ಮಾನನೂ ತಕ್ಕಂಡಾಗದೆ. ಉಸಿರ್ನಿಲ್ಲ ಗಂಟ ನಗತಾನೆ ಇರು. ಬಾರವ ಹೋಗವ. ಸರೋಜಾ, ಅಲ್ಲ ಕಣಮಿ, ಈ ಗಂಜಿ ಕುಡ್ದಾಗ ಸಿಕ್ತಿರ ಸುಖ ಆ ಸಾರ ಮುಂಡೆ ಕುಡಿತಿದ್ದಾಗ ಸಿಕ್ತಿರ್ನಿಲ್ವಲ್ಲ ಅಂತ ಈಗ ಅನಿಸ್ತದ ಕಣಮಿ. ಅಯ್ಯೋ ಮದೇಸ, ಇದ್ಯಾ ಕಮ್ಮಿ ಹಿಂಗಾಟ ಮಾಡ್ತಿದ್ಯಾ? ಯಂಗುಸ್ಗೆ ಕ್ವಾಪ ಒಳ್ಳೇದಲ್ಲ ಕಣಮಿ. ಸರಿ ಬಿಡಮ್ಮಿ, ನಿನ್ನ ಆಟ ನಿನ್ನ ಕ್ವಾಪ ಕೇಳಕ್ಕೆ ನಾನು ಯಾರು? ಅದನ್ನ ಕಟ್ಕೊಂಡು ನನಗೇನಮ್ಮಿ ಆಗಬೇಕು? ಅದಿಂತಾವನೇ ಇರಲಿ, ಕ್ವಾಪ ಮಾಡ್ಕೊಳಕ್ಕಾದ್ರೂ ಮೈನಾಗ ಬಸಿ ಶಕ್ತಿ ಬೇಡವಾ? ಅದಕ್ಕಾದ್ರೂ ಬಸಿ ಗಂಜಿ ಕುಡಿಯಮ್ಮಿ. ತಗೊಳಮ್ಮಿ. ಏನ್ ಅವಳು ಒಬ್ಳಿಗೆ ನಾ ಚೆಲ್ಲಕ್ ಬರೋದು? ಈಗ ನಾನು ಚೆಲ್ಲಿವ್ನಿ. ಈಗಲಾದ್ರೂ ನನಗೂ ಅವಳಿಗೂ ಇರೋದು ಒಂದೇ ಆಟ ಅಂತ ಒಪ್ಕೊಂತೀಯಾ? ನಿನ್ ಮಕ ಮುಚ್ಚ. ಗಾದೆ ಮಾತು ಹೇಳ್ತೀನಿ ಕೇಳ್ಕೊಳಮ್ಮಿ. ಕತ್ತೆ ಹುಲಿನ ನೋಡಿ ಪಟ್ಟೆ ಬಳ್ಕೊಂಡು ನಾನು ಹುಲಿ ಅಂತಂತೆ. ಅದು ಹುಲಿ ಆಗೋಯ್ತದ? ಅನುಭೋಗ ಆಗ ಗಂಟ ಬುದ್ಧಿ ಬರಕ್ಕಿಲ್ಲ ಕಣಮ್ಮಿ. ಇದ್ದಿದ್ ಗಂಜಿನೂ ಚೆಲ್ಬಿಟ್ಟಲ್ಲ, ಪಟ್ಟೆಗೇನ್ ಮಾಡಿಯಾ? ನಣೆ ಬರ್ಕ್ ನಾನೇನ್ ಮಾಡಕ್ಕಾಯ್ತದೆ? ಬೆಳಿಗ್ಗೆ ಕಾಫಿ ನೀರ್ ಬರೋ ಗಂಟ ಈಗ ಬೀಸ್ತಿರೋ ಗಾಳಿನೇ ಗತಿ. ಕುಡ್ಕೊಂಡ್ ಸಾಯಿ, ನಾನೇನ್ ಮಾಡ್ಕೊಳ್ಳಿ? ಅಯ್ಯೋ ಮಾದೇಶ, ನನ್ನ ಹೆಂಡ್ರಿಗೆ ಒಳ್ಳೆ ಬುದ್ಧಿ ಕೊಡ ಮಾದೇಶ. ನಿನ್ನಂತ ಗಂಡನ್ನ ಅದ್ಯಾವ ಗಳಿಗೆನಾಗ ನಾನು ಕಟ್ಕೊಂಡೋ ಅವತ್ತೇ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಂತ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಆದ್ರೂ ನಾನು ಆಟಕ್ಕೆ ಬಿದ್ದಿದ್ದಕ್ಕೆಯ ನಿನ್ಗೂ ಅನ್ನ ಹುಟ್ಟಿದ್ದು, ಮೈ ಮೇಲೆ ಚಿನ್ನ ಸೋಕಿದ್ದು. ಈಗ ಆ ಕಾಂಚನ ಎದುರ್ಕೊಂಡು ನನ್ನ ಆಟ ಬಿಡು ಅಂತೀಯ? ನಾನು ಬಿಡಕ್ಕಿಲ್ಲ. ಅವಳು ಚಲಿರೋ ಗಂಜಿಗೆ ಬದಲು ಮೃಷ್ಟಾನ ತಂದ್ಕೊಡೋ ತನಕ ನಾನು ಅದನ್ನ ಮುಟ್ಟಕ್ಕಿಲ್ಲ. ನನಗೆ ಗೊತ್ತು, ಕಾಂಚನಂಗೆ ನಾವಿಲ್ದೆ ಒಂದು ಉಳ್ಕಡ್ಡಿನೂ ಎತ್ತಿಡಕ್ಕಾಗಕ್ಕಿಲ್ಲ ಅಂತ. ಅವಳು ಬರ್ತಾಳೆ, ಬಂದೇ ಬರ್ತಾಳೆ. ಅಯ್ಯೋ ಪಾಪ, ಎಲ್ಲ ನಿದ್ದೆನ ಕನ್ಸ್ಕೊಂಡ್ರೆ ಇವಳು ಕಣ್ಣು ಬಿಡ್ಕೊಂಡೆ ಕನ್ಸು ಕಾಣ್ತಾವಳೆ. ಮಾದೇಶ, ಅಪ್ಪಿ ತಪ್ಪಿನೂ ತಥಾಸ್ತು ಅಂದ್ಬಿಡ್ಬೇಡ ಕಣಪ್ಪ. ಅವು ಆಮ್ಯಾಕೆ ನಂಗೆ ಕಷ್ಟ ಆಗೋಯ್ತದೆ.
ಅಂಕಲ್ ಮತ್ತು ಸರೋಜಾ ಆಂಟಿ ಕೊಟ್ಟಿಗೆ ಕೆಲಸ ಮಾಡ್ತಿರೋದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಹೇಗಾದರೂ ಮಾಡಿ ಅವ್ರಿಗೆ ಇದರಿಂದ ಮುಕ್ತಿ ಕೊಡಿಸ್ಬೇಕು. ಐಸು ಮೇಡಮ್ ಅವರೇ, ಅಲ್ಲ ಏನು ಈಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಲ್ಲ? ಏನಿಲ್ಲ, ಮುದ್ದೇಗೌಡ ಅಂಕಲ್ ಮತ್ತು ಸರೋಜಾ ಆಂಟಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಏನದೆ ಮೇಡಮ್ ಅವರೇ? ಹಸುಗಳು ಮೈ ತೊಳ್ಕೊಂಡು ಅವುಗಳಿಗೆ ಮೇವು ಹಾಕೊಂಡು ಹೆಂಗೋ ಕಾಲ ಕಳೀತಾ ಇರ್ತಾರೆ ಬಿಡಿ. ಗೌಡ್ರೆ, ಅವ್ರು ಈ ಕೆಲಸ ಮಾಡೋದು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಅಂದರೆ ನಿಮ್ಮ ಮಾತಿನ ಅರ್ಥ? ಗೌಡ್ರೆ, ಮನುಷ್ಯರು ತಪ್ಪು ಮಾಡೋದು ಸಹಜನೇ. ಅದು ಮನೆಯವರೇ ಆಗಿರ್ಬೋದು, ಇಲ್ಲ ಹೊರಗಿನವರೇ ಆಗಿರ್ಬೋದು. ಆದರೆ ಅವ್ರು ತಪ್ಪು ಮಾಡಿದಾಗ ತಿಳುವಳಿಕೆ ಹೇಳಿ ಕ್ಷಮೆ ನೀಡೋದ್ರ ಬದಲು ಈ ಥರ ಕೊಟ್ಟಿಗೆ ಕೆಲಸ ಮಾಡೋದಕ್ಕೆ ಹಾಕಿದ್ದಾರೆ. ಹೇಳ್ಕೊಳ್ಳೋಕ್ಕೆ ರಂಗೇಗೌಡರು ಊರಿಗೆ ನ್ಯಾಯ ಹೇಳೋರು, ಆದರೆ ಅವ್ರ ಸೋದ್ರ ಮಾವ ಸೋದರತ್ತೆಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಜನ ಮಾತಾಡ್ಕೋಬಾರ್ದಲ್ವಾ? ಅದಕ್ಕೆ ಈ ಶಿಕ್ಷೆನ ವಜಾ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಐಸು ಮೇಡಮ್ ಅವರೇ, ಈ ಅತ್ತೆ ಮಾವ ಸಂಬಂಧ ಇದ್ಯಾವುದು ನನಗೆ ಲೆಕ್ಕಕ್ಕಿಲ್ಲ. ನ್ಯಾಯ ಅಂತ ಬಂದರೆ ಎಲ್ಲರೂ ಒಂದೇಯ. ಅದ್ರಾಗೂ ಅವ್ವನೇ ಮುಂದೆ ನಿಂತು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋರೆ. ಅವ್ವ ಹೇಳೋದ್ಮೇಲೆ ಮುಗೀತು, ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು. ಅಂದರೆ ನಾನು ತಪ್ಪು ಮಾಡಿದ್ದೀನಿ, ನನಗೂ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದ್ದೀನಿ ಅಂದಮೇಲೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ ಇದ್ದೀನಿ. ಆದರೆ ಯಾವುದೇ ಸಂದರ್ಭದಲ್ಲೂ ನೀವು ನನ್ನಿಂದ ದೂರ ಆಗ್ತೀನಿ ಅಂತ ಮಾತ್ರ ಹೇಳಬಾರ್ದು. ಅಯ್ಯೋ ಶಿವನೇ, ಸ್ಯಾನೆ ಹಸಿತೈತೆ. ಅಯ್ಯೋ, ಮುದ್ದು ಮುದ್ದು, ಮುದ್ದು ಮುದ್ದು, ಹಾಳಾಗೋಗ್ಲಿ. ಗಂಜಿನಾದ್ರೂ ಕುಡ್ದು ಬದುಕೊಳ್ಳಮ್ಮ ಅಂದ್ಕೊಂಡ್ರೆ ಗಂಜಿನೂ ಇಲ್ವಲ್ಲಪ್ಪ. ಅಯ್ಯೋ, ಈಗ ನಾನು ಏನು ಮಾಡಲಿ? ಕೋಳಿ ಸಾರು. ಹಾಂ ಹಾಂ, ಹೆಂಗೂ ಎಲ್ಲರೂ ಮಲಗಿರ್ತಾರೆ. ಕೋಳಿ ಸಾರ್ಗಮ್ಮ. ಇನ್ನೂ ನನ್ನ ಮೂಗಿಗೆ ಬಡಿತಾ ಇದೆ. ಹೆಂಗೂ ಕಮ್ಲಿನೂ ಆ ಮುದುಕಿ ಪಕ್ಕ ಪಾಚ್ಕೊಂಡಿರ್ತಾಳೆ. ನಾನು ಯಾರ ಕಣ್ಣಿಗೆ ಬೀಳದೆ ಇರೋಂಗೆ ಒಳಗೆ ಹೋಗ್ಬಿಟ್ಟು ಒಂದಿಷ್ಟು ಬಾರಿಸ್ಕೊಂಡ್ಬಂದ್ಬಿಡ್ತೀನಿ. ಹಾಂ ಹಾಂ.
ಪಾಪ ಕಮಲಿ ಒಳ್ಳೆ ನಿದ್ದೆ ಆಗವಳೆ. ನಾನು ಹಿಂಗೆ ಕೆಮ್ತಾ ಕುಂತ್ಕೊಂಡ್ರೆ ಅವಳ ನಿದ್ದೆ ಹಾಳಾಯ್ತದೆ. ನಾನು ಅರಾಂಡಕ್ಕೆ ಹೋಗಿ ಮಲ್ಕೋತೀನಿ. ಕಳ್ಳ ಅಲ್ಲ, ಇದು ಕಳ್ಳಿ. ಅದು ಸಾಮಾನ್ಯ ಕಳ್ಳಿ ಅಲ್ಲ, ಮನೆ ಆಳ್ ಕಳ್ಳಿ. ಈಗ ಒಳಗೆ ಬಂದು ಏನು ಕದಿಯೋಕೆ ನೋಡ್ತಾಳೋ. ಸರಿಯಾದ ಪಾಠ ಕಳಿಸ್ಬೇಕಲ್ಲ ಇವಳಿಗೆ. ಕಮಲಿ ಕಮಲಿ ಬೆನ್ನೆ ಹೇಳವ. ಏನು ನಿಂದು ಒಂದು ಗೊರ್ಕೆ ಹೊಡಿದ್ಯಾ, ಇಲ್ಲ ಅಂದ್ರೆ ಬಸ್ ಮನೆಗೆ ಹೋಗವ ಬಾ ಅಂತ್ಯ. ಈ ವಯಸ್ಸಲ್ಲಿ ಏನ್ ಭಯ ನಿಂದು? ನೀನು ಹೋಗು. ಅಯ್ಯೋ ಕಮಲಿ, ಅದಕ್ಕಲ್ಲವ, ಹಟ್ಟಿಗೆ ಕಳ್ಳ ಬಂದವನೇ, ಹೇಳು. ಕಳ್ಳನ? ಅವ್ವವ್ವ, ನಾನು ಕಳ್ಳನ್ ಸಾನೆ ದಿವಸದಿಂದ ನೋಡ್ಬೇಕು ಅಂತ ಆಸೆ ಮಾಡಿಕೊಂಡಿದ್ದೀನಿ. ಅವ್ವವ್ವ, ದೊಡ್ಡ ಮೀಸೆ, ಕೆನ್ನೆ ಮ್ಯಾಗ ಕಪ್ಪು ಚುಕ್ಕೆ, ಕಣ್ಣಿಗೆ ಕಪ್ಪು ಪಟ್ಟಿ, ಚೌಕದ ಬನೀನು, ನೀನು ಕತ್ತೆಲ್ಲ ಹೇಳ್ತಿದ್ದಲ್ಲ ಹಂಗೆ ಬಂದವನ ಕಳ್ಳ. ಥೂ ನಿನ್ನ, ಈಗ ಆ ಕಳ್ಳನ ವರ್ಣನೆ ಮಾಡ್ತಾ ಕುಂತ್ಕೊಂಡ್ರೆ ಹಟ್ಟಿನೇ ದೋಚ್ಕೊಂಡು ಹೋಗ್ಬಿಡ್ತಾನೆ ಆಟಯ್ಯ. ಹಂಗಂತ್ಯ? ಹಂಗಾರೆ ಓಡೋಗ್ಬಿಟ್ರೆ ರಂಗೇಗೌಡ ಮಾವನ್ ಕರ್ಕೊಂಡ್ಬಂದ್ಬಿಡ್ಲಾ? ಹಾಡಿ ಮೇಲೆ ಹೋಗಿ ರಂಗೇಗೌಡನ್ ಕರ್ಕೊಂಡ್ಬರೋಟಕ್ಕೆ ಕಳ್ಳ ನಿನ್ ನೋಡ್ಬಿಟ್ರೆ ಚಾಕ ತಗೊಂಡು ನಿನ್ನ ಚುಚ್ಬಿಡ್ತಾನೆ ಆಟಯ್ಯ. ಅಯ್ಯಯ್ಯೋ, ನಂಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ಲ. ಅವವ್ವ, ಬೇರೆ ಏನ್ ಮಾಡೋದು ಹೇಳು. ಕೋಲ್ಸಾರ್ ಘಮ ಇಲ್ಲಿಗೆ ಬಿಡ್ತದಲ್ಲಪ್ಪ. ಏನಾರ್ಪಾಗ್ಲಿ ಅದನ್ನ ಹೊಟ್ಟೆಗೆ ಹಾಕೊಳ್ಳೇಬೇಕು. ಏ ಕಳ್ಳ, ನಿಂಗೆ ಏಟ್ ಧೈರ್ಯ ಇದ್ರೆ ನಮ್ ರಂಗೇಗೌಡ ಮಾವನ ಹಟ್ಟಿನಾಗೆ ಕದ್ಯಕ್ ಬಂದಿದ್ಯಾ ನಿನ್ನ? ಅಯ್ಯಯ್ಯೋ, ಈ ಎಡ್ವರ್ಡ್ ಕಮ್ಲಿ ನನ್ನ ಕಳ್ಳ ಅಂದ್ಕೊಂಡವಳೆ. ಈಗ ನಾನೇನಾರ ಮುಸುಕ್ ತೆಗೆದು ಸಿಕ್ಕಾಕೊಂಡೆ ಅಂದರೆ ಎಲ್ರೂ ಕರೆದು ಕಳ್ತನ ಮಾಡೋಕೆ ಬಂದವಳೆ ಅಂತ ತಗ್ಲಾಕಿಸ್ಬಿಡ್ತಾಳೆ. ಬೇಡ ಬೇಡ, ಈಗ ಹಿಂಗೆ ಇಲ್ಲಿಂದ ಹಿಂದಕ್ಕೆ ಹೊಂಟೋಗೋದೇ ವಾಸಿ. ಅಯ್ಯಯ್ಯೋ, ಆ ಕಡೆ ಎಣ್ಣೆ ಬಾಣ್ಲಿ, ಈ ಕಡೆ ಬೆಂಕಿ ಕೆಂಡ. ಯಾವ ಕಡೆಗಪ್ಪ ಹೋಗೋದು ಈಗ ನಾನು? ಸರೋಜಾ ಆಂಟಿ, ನೀವು ಇಲ್ಲಿ ಕಂಬ್ಳಿ ಹೊತ್ಕೊಂಡು? ಕಂಬ್ಳಿ, ನೀನ್ ಯಾಕೆ ದೊಣ್ಣೆ ಹಿಡ್ಕೊಂಡು ನಿಂತಿದ್ಯಾ? ಏನಾಗ್ತಾ ಇದೆ ಇಲ್ಲಿ? ನಾನು ಹೇಳ್ತೀನಿ ಕೇಳು. ಈ ಸರೋಜಾ ಅವಳು ಕೊಟ್ಟಿರೋ ಶಿಕ್ಷೆನ ಲೆಕ್ಕಕ್ಕಿಡ್ದೆ ಹಟ್ಟಿನಾಗೆ ಕದಿಯಕ್ಕೆ ಬಂದವಳೆ. ನಾನೋಗಿ ಕಂಬ್ಳಿನ ಎಬ್ಬಿಸ್ಕೊಂಬಂದು ಇವಳನ್ನ ಸಾಕ್ಷಿ ಸಮೇತ ಹಿಡ್ದೀನಿ. ಇವಳು ಹಟ್ಟಿಯಾಗಿರೋ ಚಿನ್ನ ಒಡವೆನೆಲ್ಲ ಕದ್ಕೊಂಡೋಗಕ್ಕೆ ಬಂದವಳೆ. ಇರು, ನಾನು ರಂಗೇಗೌಡನ ಕರಿತೀನಿ. ಅಯ್ಯಯ್ಯೋ, ಬ್ಯಾಡಿ ಬ್ಯಾಡಿ, ರಂಗೇಗೌಡನ ಕರಿಬೇಡಿ. ನಾನೇನು ಚಿನ್ನ ಬೆಳ್ಳಿ ಕದಿಯಕ್ಕೆ ಬರಲಿಲ್ಲ. ಹೊಟ್ಟೆ ಸ್ಯಾನೆ ಆಸಿದಿತ್ತು. ಆಗಿಂದ ಗಂಜಿನೂ ಕುಡಿಲಿಲ್ವಲ್ಲ, ಅದಕ್ಕೆ
ಕೈ ಕಾಲೆಲ್ಲ ಒದರ್ತಾ ಇತ್ತು. ಶಿವರಾತ್ರಿಗೂ ನನಗೆ ಉಪವಾಸ ಇದ್ದು ರೂಢಿ ಇಲ್ವಲ್ಲ, ಅದಕ್ಕೆ ಅಡುಗೆ ಕೋಣೆ ಒಳಗೆ ಏನಾದರೂ ಸಿಗ್ಬೋದೇನೋ ಅನ್ಕೊಂಡು ಒಳಗೆ ಬಂದ್ಬಿಟ್ಟೆ ಆಟಯ್ಯ. ಸುಳ್ಳು, ನಾನು ಇದನ್ನೆಲ್ಲ ನಂಬಕ್ಕಿಲ್ಲ. ಇವಳು ಚಿನ್ನನಯ್ಯ ಕದಿಯಕ್ಕೆ ಬಂದಿರೋದು. ನಾನು ರಂಗೇಗೌಡನ್ ಕರೆಸಿ ನ್ಯಾಯ ಮಾಡಿಸ್ತೀನಿ. ಅಜ್ಜಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಸಂದರ್ಭದಲ್ಲೂ ಎಲ್ರೂ ತಪ್ಪು ದೃಷ್ಟಿಯಿಂದ ನೋಡೋದು ತಪ್ಪು. ಇವ್ರ ಕಣ್ಣಲ್ಲಿ ನಿಜ ಹೇಳ್ತಾ ಇರೋದು ಕಾಣ್ತಾ ಇದೆ.